ರಂಜಾನ್ ಅಂದ್ರೆ ಕೇವಲ ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ. 30 ದಿನಗಳಲ್ಲಿ ಇದು ಒಂದು ಸತ್ಯವನ್ನು ಸಾಬೀತು ಮಾಡುತ್ತದೆ. ಶಿಸ್ತು ಆಸೆಗಿಂತ ಶಕ್ತಿಶಾಲಿ. ರಂಜಾನ್ ಅಂದ್ರೆ ಕೇವಲ ಉಪವಾಸವಲ್ಲ. ಇದು ಶಿಸ್ತು, ಗುರಿ ಮತ್ತು ಸ್ವಯಂ ನಿಯಂತ್ರಣದ ಬಗ್ಗೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಜನರು ಊಟವೂ ಮಾಡೋದಿಲ್ಲ, ನೀರನ್ನೂ ಕುಡಿಯೋದಿಲ್ಲ. ಅವರು ಮಾಡಬೇಕಾದ್ದರಿಂದ ಅಲ್ಲ, ಅವರು ಆಯ್ಕೆ ಮಾಡಿಕೊಂಡದ್ದರಿಂದ. ಇದು ನಿಮಗೆ ಸಹನೆ ಕಲಿಸುತ್ತದೆ. ನಿಮಗೆ ಸಿಗುವ ಪ್ರತಿಯೊಂದು ಆಹಾರದ ಬಗ್ಗೆ ಕೃತಜ್ಞತೆ ಕಲಿಸುತ್ತದೆ ಮತ್ತು ಇತರರ ನೋವು ಅರಿಯಲು ಸಹಾಯ ಮಾಡುತ್ತದೆ. ಆದರೆ ನಿಜವಾದ ಉಪವಾಸ ಅಂದ್ರೆ ಆಹಾರದಿಂದ ಮಾತ್ರ ಅಲ್ಲ, ಕೋಪ, ನೆಗೆಟಿವಿಟಿ, ಕೆಟ್ಟ ಅಭ್ಯಾಸಗಳಿಂದ ದೂರ ಇರುವುದೂ ಆಗಿದೆ. ಇದು ನಿಮ್ಮನ್ನು ನೀವು ಮತ್ತೆ ಕಂಡುಕೊಳ್ಳುವ ಸಮಯ, ನಿಮ್ಮ ಜೀವನದ ಜೊತೆ, ನಿಮ್ಮ ಮನಸ್ಸಿನ ಜೊತೆ. ರಮಜಾನ್ ಒಂದು ದೊಡ್ಡ ಸತ್ಯವನ್ನು ತೋರಿಸುತ್ತದೆ. ನೀವು ನಿಮ್ಮ ಆಸೆಗಳನ್ನು ನಿಯಂತ್ರಿಸಬಹುದು ಅಂದ್ರೆ ನೀವು ನಿಮ್ಮ ಜೀವನವನ್ನು ನಿಯಂತ್ರಿಸಬಹುದು. ಈ ತಿಂಗಳು ನಿಮ್ಮ ರೂಟೀನ್ ಅನ್ನು ಮಾತ್ರ ಬದಲಿಸುವುದಿಲ್ಲ, ಇದು ನಿಮ್ಮನ್ನು ಸಂಪೂರ್ಣವಾಗಿ ಬದಲಿಸುತ್ತದೆ. ಇದು ನಿಮಗೆ ನೆನಪಿಸುತ್ತದೆ, ಶಿಸ್ತು ಆಸೆಗಿಂತ ಶಕ್ತಿಯುತ, ಸಹನೆ ಸುಖಕ್ಕಿಂತ ಶಕ್ತಿಯುತ. ಸಣ್ಣ ಸಣ್ಣ ತ್ಯಾಗಗಳು ದೊಡ್ಡ ವ್ಯಕ್ತಿತ್ವವನ್ನು ನಿರ್ಮಿಸುತ್ತವೆ. ಹೊರಗಿನ ಯುದ್ಧವಲ್ಲ ದೊಡ್ಡದು, ನಿಮ್ಮ ಮನಸ್ಸಿನೊಳಗಿನ ಯುದ್ಧವೇ ದೊಡ್ಡದು. ಅದನ್ನು ಗೆದ್ದರೆ ನಿಮ್ಮ ಜೀವನವೇ ಗೆದ್ದಂತೆ. ಎಲ್ಲರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು.